Good morning everybody and welcome to the class studio. Today we learn 7th standard mountain climbing. This poem is written by Laura Howell Horner. This poem is about mountain climbing. In this poem, poet describes the experience of mountain climbing. ಈ ಪದ್ಯವನ್ನು ಲಾರಾ ಹೋವೆಲ್ ಹಾರ್ನ್ ರವರು ಬರೆದಿದ್ದಾರೆ. ಕವಿ ತಮ್ಮ ಅನುಭವವನ್ನು ಪದ್ಯದ ಮೂಲಕ ತಿಳಿಸಿದ್ದಾರೆ. ಕವಿಯು ಪರ್ವತವನ್ನು ಹತ್ತುವ ತಮ್ಮ ಪಯಣದ ಏಳು ಬೀಳುಗಳನ್ನು ಸವಿಸ್ತಾರವಾಗಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇಫ್ ಯು ನ್ಯೂ ಟು ಅವರ್ ಚಾನಲ್, then subscribe our channel and press the bell icon for the latest updates. If you like our videos, please then press the like button. Let's start the poem. Before you read, guess the pioneer pair of mountaineers in the photograph above. They are Edmund Hillary and Tenzing Norgay. What is their achievement? They are the first who climbed the Everest and make a history. Given below are some materials or things used for hobbies or pastime activities. Read them, guess the activities and fill in the blanks. One is done for you. Brushes, canvas, pencil, crayon, colors, paper. That is painting. Next one, camera, film, tripod, lenses. That is photography. Shruti box, veena, tabala, tamburi. They are related to music. Utensils, vegetables, knife, stove, groceries, cooking. Spade, hoe, axe, knife, digging fork, cultivator, hand towel. They are related to gardening. Volleyball, football, cycling, athletics. They are sports. What is your favorite pastime activity? My favorite pastime activity is playing cricket. What is your favorite pastime activity? Now let's start the poem Mountain Climbing. Through the mist, up the winding road, to the mountain high I did climb. ಕವಿಯು ಪರ್ವತವನ್ನು ಹತ್ತಬೇಕೆಂದು ಹೋದಾಗ ಆ ಪರ್ವತವು ಹಿಮದಿಂದ ಕೂಡಿ ಸುಕ್ಕಿದ ಅಂಕುಡೊಂಕಾದ ದಾರಿಯಲ್ಲಿ ಹತ್ತಬೇಕಾಗಿದೆ. ನೋಡಿ, ಚಿತ್ರದಲ್ಲಿ ಇಲ್ಲ, ಅಕ್ಕಪಕ್ಕದಲ್ಲಿರುವಂಥ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. Let's see the next para. Legs aching from the ascent, chest rising and falling. This not easy, I find. ಪರ್ವತವನ್ನು ಹತ್ತುತ್ತಿರುವಂತಹವ್ರದನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಅವರು ಎಂತಹ ಒಂದು ಹಾದಿ ಇರುತ್ತೆ, ಅಲ್ಲಿ ಎಂತಹ ಒಂದು ದಾರಿಯಲ್ಲಿ ಅವರು ಹತ್ತಬೇಕಾಗಿದೆ ಅನ್ನೋದನ್ನು. ಕಷ್ಟ ಇರುತ್ತೆ, ಬಹಳ ಈಸಿ ಏನಲ್ಲ. ಕವಿಯು ಮುಂದುವರಿತಾ ಹೇಳ್ತಾರೆ, ಅವರ ಕಾಲುಗಳು ನೋಯಲಾರಂಭಿಸುತ್ತವೆ. ಮೇಲೆ ಹೋಗುವಾಗ ಅವರಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆಯಂತೆ. ಹಾಗೆಯೇ ಕೆಲವು ಸಾರಿ ಅವರು ಬೀಳಬೇಕಾಗುತ್ತೆ. ರೈಸಿಂಗ್ ಆ್ಯಂಡ್ ಫಾಲಿಂಗ್, ಹತ್ತುತ್ತಾ ಇದ್ದಾರೆ ಹಾಗೆ ಬೀಳ್ತಾ ಇದ್ದಾರೆ. ಹೀಗೆ ಎದ್ದು ಬಿದ್ದು ನೋವಿನಲ್ಲೂ ಕೂಡ ಅವರು ಮುಂದುವರಿತಾ ಇದ್ದಾರೆ. ಆದ್ದರಿಂದ ಪರ್ವತವನ್ನು ಹತ್ತೋದು ಸುಲಭದ ಕೆಲಸ ಏನಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಬ್ರೆತ್ಲೆಸ್, ರೀಚಿಂಗ್ ಫಾರ್ ದ ಸ್ಕೈ, ಸರ್ಚಿಂಗ್ ದ ಬ್ಲೂ, ಕ್ಲೌಡ್ಸ್ ಕವರ್ ಐಸ್ ಬ್ಲೈಂಡ್. ಆಕಾಶದೆತ್ತರಕ್ಕೆ ಹೋಗ್ತಾ ಹೋಗ್ತಾ ಕವಿಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ, ಒಂದು ರೀತಿ ಉಸಿರುಗಟ್ಟಿದ ಅನುಭವ. ಮೇಲೆ ಹೋದಂತೆ ಆಕ್ಸಿಜನ್ ಕಡಿಮೆ ಆಗುತ್ತಲ್ವಾ, ಒಟ್ಟು ಹತ್ತ ಏನಾಗುತ್ತೆ, ಎದುಸಿರಾಗ್ತಾ ಇರುತ್ತೆ. ಹಾಗೆ ಮೇಲೆ ಎತ್ತರಕ್ಕೆ ಹೋದಂತೆಲ್ಲ ಕವಿಗೆ ನೀಲಿ ಮೋಡಗಳು, ಅವುಗಳ ಹಿಂದಿರುವಂಥ ಆಕಾಶ ಎಲ್ಲಿದೆ ಅಂತ ಹೇಳಿ ಅವರು ಹುಡುಕ್ತಾ ಇದ್ದಾರೆ. ಹಿ ಈಸ್ ಸರ್ಚಿಂಗ್ ಫಾರ್ ದ ಬ್ಲೂ ಸ್ಕೈ.
ಬಿಹೈಂಡ್ ದ ಕ್ಲೌಡ್ಸ್, ಹಿಂದೆ ಇರುವಂತಹ ಒಂದು ಆಕಾಶವನ್ನು ಅವರು ಹುಡುಕ್ತಾರೆ. ನೆಕ್ಸ್ಟ್ ಪ್ಯಾರ, ಸ್ಟಂಬ್ಲಿಂಗ್ ನಾವು ಸ್ಟೋನ್ಸ್ ಲೂಸ್, ಮಸಲ್ಸ್ ಗ್ರೋತ್ ನಮ್, ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ನೋವಿನಿಂದ ಅವರ ಕಾಲುಗಳು ಮೇಲೆ ಹತ್ತಲಾಗದೆ, ಕಲ್ಲುಗಳ ಮೇಲೆ ಕಾಲಿಡೋಕ್ಕಾಗದೆ ಅವರ ಮಾಂಸಖಂಡಗಳೆಲ್ಲ ಜಡವಾಗಿದೆಯಂತೆ. ಒಟ್ಟಾರೆಯಾಗಿ ಅವರಿಗೆ ಪರ್ವತವನ್ನು ಹತ್ತೋದು ಅಂದರೆ ಬಹಳ ಕಷ್ಟ ಅನ್ನಿಸ್ತಾ ಇದೆ ಈಗ. ದ ಲಾಸ್ಟ್ ಪ್ಯಾರ, ಅಪೆಕ್ಸ್ ರೀಚ್ಡ್ ಬ್ರೀತ್ಲೆಸ್ ಫ್ಯಾಸಿನೇಷನ್, ದ ವರ್ಲ್ಡ್ ಬಿನೀತ್ ಮೀ ಕನ್ಕ್ವೈರ್ಡ್ ನೌ ಮೈನ್. ಈಗ ಕವಿ ಪರ್ವತದಲ್ಲಿ ಹತ್ತುಬಿಟ್ಟಿದ್ದಾರೆ. ಅವ್ರಿಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇದ್ದಾರೆ. ಕವಿಗಳಿಗೆ ಇಳಿಜಾರಿನಲ್ಲಿ ಹತ್ತುವಂಥದ್ದು, ಕಲ್ಲುಗಳ ಮೇಲೆ ಕಾಲಿಡೋದು ಇದೆಲ್ಲ ಕಷ್ಟ ಆದರೂ ಕೂಡ ಕೊನೆಗೆ ಪರ್ವತದ ತುತ್ತ ತುದಿಯನ್ನು ಅವರು ತಲುಪ್ತಾರೆ. ಆಗ ಅವರಿಗಾಗುವಂಥ ಸಂತೋಷ ಅಪಾರ. ಯಾಕೆ, ಕೊನೆಗೂ ಕೂಡ ಗುರಿಯನ್ನು ಮುಟ್ಟಿದೆನಲ್ಲ ಅನ್ನುವಂಥ ಒಂದು ಸುಖ ಅವರಿಗಾಗುತ್ತೆ. ಇಲ್ಲಿಗೆ ಕವಿಯ ಉದ್ದೇಶ ಈಡೇರಿದೆ. ಪರ್ವತ ಹತ್ತೋದು ಕಷ್ಟವಾದರೂ ಹತ್ತಿದ ಮೇಲೆ ಸಿಗುವ ಸಂತೋಷ ಹೇಳಲ ಸಾಧ್ಯ. Poet here felt very happy and attracted by the worlds she had conquered in her work. Thus, the poem is completed, children. Thank you very much and see you in the next class.